ನಾನು ಆಗ್ಲೇ ಹೇಳಿದ್ದೆ ಅಲ್ವೇನೆ ಪೊಲೀಸ್ ಹತ್ರ ಹೋಗ್ಬಾರ್ದು ಅಂತ. ನಾನು ತಮಾಷೆ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ಅಂದ್ರೆ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ಇದು ಕಿರಣ್ ಲಾಕರ್ ಕೀ. ಅವರು ನನ್ನ ಹೆಸರಲ್ಲಿ ಓಪನ್ ಮಾಡಿದ್ದ. ಇದರಲ್ಲಿ ಏನಾದ್ರೂ ಇದೆಯಾ ಅಂತ ನೋಡಕ್ ಹೋಗಿದ್ವಿ, ಆದ್ರೆ ಏನೂ ಇಲ್ಲ. ಹಾಗಾದ್ರೆ ಆ SP ಗೂ ನಿನಗೂ ಏನ್ ವ್ಯವಹಾರ? SP ಆರ್ಮುಗಂ ಹತ್ರ ನನಗ್ ತೊಂದರೆ ಕೊಡ್ಬೇಡಿ ಅಂತ ಅಂದೆ. ನಿಮ್ ಬಗ್ಗೆ ಏನು ಹೇಳಿಲ್ಲ. ಗೊತ್ತು, ಅದಕ್ಕೆ ಇನ್ನೂ ಉಸಿರಾಡ್ತಿದ್ಯಾ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಿನ್ನ ಸಾಯಿಸ್ಬಿಟ್ಟು ಹೋಗಿರ್ತಿದ್ದೆ. ಇನ್ಮೇಲೆ ನಿನಗೆ ಏನೇ ಗೊತ್ತಾದ್ರೂ ಮೊದ್ಲು ನನಗೆ ಬಂದು ಹೇಳ್ಬೇಕು, ಅರ್ಥ ಆಯ್ತಾ? Are you okay? ನೀನ್ ಬರಲ್ವಾ? ನೀನಿನ್ನು ಆ ಮನೆಗೆ ಹೋಗ್ಬೇಕಾ? ಬೇಡ ಕಣೆ, ನನ್ ಜೊತೆ ಬಾ. ಈ ಎಲ್ಲ ವಿಷಯಗಳು ಕ್ಲಿಯರ್ ಆಗೋವರೆಗೂ ನೀ ಸ್ವಲ್ಪ ಇಲ್ಲೇ ಇದ್ರೆ ಒಳ್ಳೇದಲ್ವಾ? ನನ್ನ ಮನೆಗೆ ಡ್ರಾಪ್ ಮಾಡ್ಬಿಡಿ ಪ್ಲೀಸ್. ನಿಮ್ ಧೈರ್ಯನ ಮೆಚ್ಕೊಳ್ಳೇಬೇಕು. ಇಷ್ಟೆಲ್ಲ ನಡೆದ್ಮೇಲೂ ನೀವು ಒಬ್ಬರೇ ಇರ್ತೀನಿ ಅಂತ ಹೇಳ್ತಿರಲ್ಲ. ನಾನು ಯಾವತ್ತಿದ್ರೂ ಒಂಟಿನೇ. ಪರ್ಸನಲ್ ಲೈಫಲ್ಲಿ ಇಂಟ್ರೂಡ್ ಮಾಡ್ತಿದ್ದೀನಿ ಅಂತ ಅಲ್ಲ, ಆದ್ರೆ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇದ್ದೀನಿ. ನಿಮ್ ಫ್ಯಾಮಿಲಿಯವರೆಲ್ಲಿ? ಯಾರೂ ಇಲ್ಲ, ನಾನೊಬ್ಳೆ. ಅಮ್ಮ ಅಪ್ಪ ಅಕ್ಕ ಎಲ್ಲರೂ ಇದ್ರು, ಆದ್ರೆ ಕಾರ್ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಅದಕ್ಕೆ ಏನೇ ಬಂದ್ರೂ ಎದುರಿಸೋ ಧೈರ್ಯ ನನಗಿದೆ. ಆದ್ರೂ ನೀವು ಇದೆಲ್ಲ ಮರೆಯೋ ಪ್ರಯತ್ನ ಮಾಡ್ತಿದ್ದೀನಿ. ಐಮ್ ಸಾರಿ. ಕ್ಯಾನ್ ಐ ಟ್ರಸ್ಟ್ ಯು? ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಆಫ್ ಕೋರ್ಸ್. ಇದ್ ಯಾವ್ದ್ರದ್ ಕೀ ಅಂತ ಕಂಡುಹಿಡಿಬೋದಾ? ಆದ್ರೆ ನಾನ್ ನಿಮಗೆ ಹೆಲ್ಪ್ ಮಾಡೋದು ನಿಮ್ ಫ್ರೆಂಡಿಗೆ ಇಷ್ಟ ಆಗೋದಿಲ್ಲ. ಅವರಿಗೆ ನನ್ನ ಕಂಡ್ರೆ ಆಗಲ್ಲ. ನನಗೆ ಗೊತ್ತು. ಅವಳಿಗೆ ಹೇಳ್ಬೇಡಿ ಇದನ್ನ. ಐ ಡೋಂಟ್ ವಾಂಟ್ ಹರ್ ಟು ಗೆಟ್ ಇನ್ವಾಲ್ವ್ಡ್. ಅವಳಿಗೆ ಅಂತ ಒಂದು ಫ್ಯಾಮಿಲಿ ಇದೆ. ನನ್ನಿಂದ ಅವಳಿಗೇನು ತೊಂದರೆ ಆಗ್ಬಾರ್ದು. ಚೆನ್ನಾಗಿದೆ. ಹಂಗಾದ್ರೆ ನಂಗೆ ತೊಂದರೆ ಆದ್ರೆ ಪರವಾಗಿಲ್ವಾ? ಇಷ್ಟ ಇಲ್ಲ ಅಂದ್ರೆ ಹೇಳ್ಬೋದು. ಹೇಯ್ ಕಮ್ ಆನ್, ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ನಾನು ನಿಮ್ಮ ಹತ್ರ ಏನೋ ಕೇಳಲಾ? ಈ SP ಆರ್ಮುಗಂ ಮತ್ತೆ ನಿಮ್ಮ ಮಧ್ಯೆ ಏನ್ ಪ್ರಾಬ್ಲಮ್? ನಾನು ಮುಂಚೆ ಒಂದು ಆಕ್ಸಿಡೆಂಟ್ ಕೇಸ್ನ ಕವರ್ ಮಾಡಿದ್ದೆ. ಒಬ್ಬ MLA ಮಗ ಗಾಡಿ ಓಡಿಸ್ತಾ ಇದ್ದಿದ್ದು. ಈ ಆರುಮುಗ ಅವ್ರ ಹತ್ರ ದುಡ್ಡು ತಗೊಂಡು ಕೇಸ್ನ ಕ್ಲೋಸ್ ಮಾಡ್ಬಿಟ್ಟ. ನಾನು ಆ ವಿಷಯನ ಎಕ್ಸ್ಪೋಸ್ ಮಾಡಿದೆ. ದೊಡ್ಡ ಕಾಂಟ್ರವರ್ಸಿ ಆಯ್ತು. ಅವನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ತುಂಬಾ ಫೋರ್ಸ್ ಬಂತು. ಅದೇ ಸೇಡ್ ಇಟ್ಕೊಂಡಿದ್ದಾನೆ ಅನ್ಸುತ್ತೆ. ಸೊ ನಿಮ್ ಬಗ್ಗೆ ಅವ್ರು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತೀರಾ? ಹೇಳಿದ್ದೆಲ್ಲ ಸುಳ್ಳೇನಲ್ಲ. ಕೆಲವೊಂದು ಕಂಪ್ನಿಗಳ ವಿರುದ್ಧವಾಗಿ ನಾನು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಹತ್ರನೇ ದುಡ್ಡಿಸ್ಕೊಂಡು ಆ ವಿಷಯ ಎಲ್ಲ ಹೊರಗೆ ಬರ್ದಿರೋ ಹಾಗೆ ನೋಡ್ಕೋತೀನಿ. ನ್ಯೂಸ್ ಪೋರ್ಟಲ್ ನಡೆಸೋದು ಅಷ್ಟು ಸುಲಭ ಅಲ್ಲ, ದುಡಿಮೆ ಬೇಕಲ್ವಾ? ನನ್ಗೆ ಹಾರ್ಡ್ ಡಿಸ್ಕಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕು. ಆಗ್ಲೇ ನಾನು ಈ ತೊಂದರೆಗಳಿಂದ ಈಚೆ ಬರಕ್ಕಾಗೋದು. ಹಾರ್ಡ್ ಡಿಸ್ಕ್ ಸಿಕ್ಕಿದ್ಮೇಲೆ ಅದರಲ್ಲಿರೋದು ಕಾಪಿ ಮಾಡ್ಕೋತೀರಾ? ನಾನು ನಿಮಗೆ ಸಹಾಯ ಮಾಡ್ತೀನಿ. ಅದಕ್ಕೆ ನೀವು ನನಗೆ ಆಫರ್ ಮಾಡಬೇಕು ಅಂತೇನಿಲ್ಲ. ಐ ನೋ ಯು ವಾಂಟ್ ಇಟ್, ಸೊ ಪ್ಲೀಸ್ ಡೋಂಟ್.
ಸರ್. ಅಪ್ಪ ಗೊಂದ, ಏನಾದ್ರೂ ಒಳ್ಳೆ ಸುದ್ದಿ ಹೇಳ್ತೀಯಾ? ಸರ್, ಆ ಹುಡುಗಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಕಿರಣ್ ಅವಳಿಗೆ ಇದ್ರ ಬಗ್ಗೆ ಹೇಳಿಲ್ಲ ಅನ್ಸುತ್ತೆ. ಇಲ್ಲಿ ಒಂದು ವಿಷಯನೂ ತಪ್ಪಾಗಿ ನಡೆಯೋಕ್ ಸಾಧ್ಯ ಇಲ್ಲ. ನನ್ನ ಕ್ಲೈಂಟ್ಸ್ ಎಲ್ಲ ಯಾರು ಅಂತ ಗೊತ್ತು ತಾನೆ. ಇಲ್ಲಿ ಏನ್ ನಡೀತಿದೆ ಅನ್ನೋದು ಅವ್ರಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ಕತೆ. ಸರ್, ಹೆದರ್ಕೋಬೇಡಿ ಸರ್. ಶಿ ವಿಲ್ ಲೀಡ್ ಅಸ್ ಟು ದ ಡ್ರೈವ್. ನಾನು ಅವಳಿಗೆ ಆ ಥರ ಹೆದರ್ಸಿಟ್ಟಿದ್ದೀನಿ. ರಿತಿಕಾ ಎಲ್ಲಿಗೆ ಹೋಗಿದ್ದಾಳೆ? ಇವಾಗ ಜಸ್ಟ್ ಹೋದ್ಲು. ಊಬರ್ ಅಲ್ಲಿ ಹೋದ್ಲು. ನಿಮ್ಮನ್ನ ನೋಡ್ಲಿಲ್ಲ ತಾನೇ ಅವಳು? ಏ ಇಲ್ಲ, ನನ್ನ ಗಾಡಿನ ದೂರ ಪಾರ್ಕ್ ಮಾಡಿ ಹಿಂದೆಯಿಂದ ಬಂದೆ. ನೋಡಿ, ಈ ಲೋಗೋ ಮತ್ತೆ ನಂಬರ್ ನೋಡಿ. ಇದು ಒಂದು ಪ್ರೈವೇಟ್ ಲಾಕರ್ ಕಂಪನಿದು. ನನ್ನ ಕಂಪನಿನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಈ 9 ಡಿಜಿಟ್ಸ್ ಅಲ್ಲಿ ಮೊದಲನೇ 2 ಡಿಜಿಟ್ಸು ಸ್ಟೇಟ್ ಕೋಡ್ ಅಂತ ಹೇಳಿದ್ರು. ಇನ್ ನೆಕ್ಸ್ಟ್ 4 ಡಿಜಿಟ್ಸು ಸಿಟಿ ಮತ್ತೆ ಲೊಕೇಶನ್ ಕೋಡ್ ಅಂತ. ಈ ಲಾಸ್ಟ್ 3 ಡಿಜಿಟ್ಸ್ ಏನಿದೆ ಅದು ಲೋಕಲ್ ನಂಬರ್. ಇದ್ರ ಪ್ರಕಾರ ಇದು ಕೋಳಿಕೋಡ್ ರೈಲ್ವೆ ಸ್ಟೇಷನ್ ಅಲ್ಲಿರೋ ಲಾಕರ್ ಫೆಸಿಲಿಟಿ ಅಂತ. ಹಾಗಾದ್ರೆ ಆ ಲಾಕರ್ ಇಂದ ಏನೋ ತಗೊಳಕ್ಕೆ ಅಲ್ವಾ ಕಿರಣ್ ಅಲ್ಲಿ ಹೋಗಿದ್ದು? ಮತ್ತೆ ಅವನು ಕೀ ಬಿಟ್ಬಿಟ್ಟು ಏನಕ್ಕೆ ಹೋದ? ಇನ್ನೇನ್ ಕಾರಣ ಇಟ್ಕೊಂಡು ಕಿರಣ್ ಆ ಟ್ರೈನ್ಗೆ ಹತ್ತಿರ್ಬೋದು. ಒಂದ್ ವೇಳೆ ಕಿರಣ್ ಹತ್ರ ಡೂಪ್ಲಿಕೇಟ್ ಕೀ ಇದ್ರೆ ನಾವೇನಕ್ಕೆ ಅಲ್ಲೇ ಹೋಗಿ ಲಾಕರ್ ಅಲ್ಲಿ ಏನಿದೆ ಅಂತ ಚೆಕ್ ಮಾಡಬಾರ್ದು? ಆದ್ರೆ ಪೊಲೀಸ್ ಮತ್ತೆ ರಾಜ್ಕುಮಾರ್ ಕಡೆಯವರು ನಮ್ಮನ್ನ ಫಾಲೋ ಮಾಡ್ತಿರ್ಬೋದು. ಹಾಗಾದ್ರೆ ಏನ್ ಮಾಡೋದು? ಒಂದ್ ಕೆಲಸ ಮಾಡೋಣ, ನಾವು ಹಿಂದೆಯಿಂದ ಹೋಗ್ಬಿಟ್ಟು ನನ್ನ ಕಾರಲ್ಲಿ ಹೋಗೋಣ. ಹಾ, ಒಂದ್ 5 ನಿಮಿಷ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಹ. ಆಮೇಲೆ ಹಾ ನಿಮ್ ಫೋನ್ನ ಇಲ್ಲೇ ಇಟ್ಬಿಡಿ, ಪೊಲೀಸ್ ಅದನ್ನ ಟ್ರ್ಯಾಕ್ ಮಾಡ್ತಿರ್ಬೋದು. ಹಾ